ಮಹಿಳೆಯರು ಪುರುಷರಿಗಿಂತಲೂ ಬುದ್ಧಿವಂತರು, ಏಕೆಂದರೆ ಅವರು ಕಲಿಯುವುದು ಕಡಿಮೆ, ತಿಳಿದುಕೊಳ್ಳುವುದು ಹೆಚ್ಚು. ಅತಿ ಸುಂದರವಾದ ಸೋಮಾರಿ ಮಹಿಳೆಗಿಂತ ನೋಡಲು ಸುಮಾರಾದ ಆದರೆ ಚಟುವಟಿಕೆಯಿಂದ ಇರುವ ಮಹಿಳೆಗೆ ಹೆಚ್ಚು ಬೆಲೆ. ಎಲ್ಲಿ ಮಹಿಳೆಯರನ್ನು ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ಸಂತೋಷದಿಂದ ಇರುತ್ತಾರೆ. 7 ಜನ ಗಂಡು ಮಕ್ಕಳು ತರಲಾರದ ಶ್ರೀಮಂತಿಕೆಯನ್ನು ಕೇವಲ ಒಬ್ಬ ಹೆಣ್ಣು ಮಗಳು ತರಬಲ್ಲಳು. ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಶಕ್ತಿವಂತರು, ಶುದ್ಧ ಸಂಸ್ಕಾರ ಉಳ್ಳವರು ಆಗಿ ಬೆಳೆಯುವುದಕ್ಕೆ ಮಹಿಳೆಯೇ ಮುಖ್ಯ ಕಾರಣ. ಗಂಡಸರು ಮೆದುಳಿನಿಂದ, ಬುದ್ಧಿಯಿಂದ ನಿರ್ಧರಿಸಿದರೆ ಹೆಂಗಸರು ಹೃದಯದಿಂದ, ಮನಸ್ಸಿನಿಂದ ನಿರ್ಧರಿಸುತ್ತಾರೆ. ಮಾತೆಯ ಪಾದದ ಅಡಿಯಲ್ಲಿಯೇ ಸ್ವರ್ಗವಿದೆ ಎಂದು ಭಗವದ್ಗೀತೆ ಹೇಳುತ್ತದೆ. ಪ್ರತಿಯೊಂದು ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರುತ್ತಾಳೆ. ಪುರುಷನಿಗೆ ದೃಷ್ಟಿ ಇದ್ದರೆ ಸ್ತ್ರೀಯರಿಗೆ ದೂರದೃಷ್ಟಿ ಇರುತ್ತದೆ. ಸುಣ್ಣವಿಲ್ಲದ ವಿಳ್ಳೆ, ಬಣ್ಣವಿಲ್ಲದ ಮನೆ, ಹೆಣ್ಣಿಲ್ಲದವನ ಸಂಸಾರ ಮಣ್ಣಲ್ಲಿ ಎಣ್ಣೆ ಒಯ್ದಂತೆ ಎಂದು ಸರ್ವಜ್ಞೆ ಹೇಳುತ್ತಾನೆ. ಪುರುಷನ ಉನ್ನತಿಯೂ ಅವನತಿಯೂ ಮಹಿಳೆಯ ಕೈಯಲ್ಲಿದೆ. ಹೆಣ್ಣಿನ ಮನಸ್ಸಿನಲ್ಲಿ ಎಷ್ಟೇ ದುಃಖ ತುಂಬಿದ್ದರೂ ಅವಳ ಮಡಿಲಲ್ಲಿ ವಾತ್ಸಲ್ಯಕ್ಕೆ ಕೊರತೆ ಇರುವುದಿಲ್ಲ. ನೀರಿಲ್ಲದೆ ಊರಿಲ್ಲ, ನಾರಿ ಇಲ್ಲದೆ ಮನೆಯಿಲ್ಲ. ಕಣ್ಣಿನಲ್ಲಿ ನೀರು ತುಂಬಿದ್ದರೂ ಎದೆಯೊಳಗಡೆ ಅಮೃತ ಇಟ್ಟುಕೊಂಡಿರುವವಳು ಹೆಣ್ಣು, ಅವಳೇ ತಾಯಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳು.